ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಎರಡೆರಡು ಪ್ರಕರಣಗಳು ಕೋರ್ಟಿನಲ್ಲಿ, ದಿಲ್ಲಿಯ ಕೋರ್ಟಿನಲ್ಲಿ. ಒಂದು ದಿಲ್ಲಿಯ ಹೈಕೋರ್ಟಿನಲ್ಲಿ, ಮತ್ತೊಂದು ದಿಲ್ಲಿಯ ಸುಪ್ರೀಂ ಕೋರ್ಟ್ನಲ್ಲಿ. ಮಜಾ ಅಂದರೆ ಯಾವ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಆನರೇಬಲ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಕಾಕ್ರೋಚ್ ಅನ್ನುವಂಥ ಶಬ್ದವನ್ನು ಉಲ್ಲೇಖ ಮಾಡಿದ್ರು, ಅವರದ್ದೇ ಬೆಂಚಿಗೆ ಅದೇ ಕಾಕ್ರೋಚ್ ಜನತಾ ಪಾರ್ಟಿಯ ಅರ್ಜಿ ಬರುತ್ತೆ, ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಬರುತ್ತೆ. ಸ್ಥಿತಿ ಹೇಗಿರಬಹುದು ಅರ್ಥ ಮಾಡ್ಕೋಬೇಕು ನಾವು. ಇದು ನಿನ್ನೆ ನಡೆದಂಥ ಬೆಳವಣಿಗೆಗಳ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತಾ ಇರೋದು. ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರಗಳಿದ್ದಾವೆ ನೋಡಿ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೆಸರಿಟ್ಕೊಂಡು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮಾಡಿ ಇಷ್ಟೆಲ್ಲ ಜನರನ್ನು ಸೇರಿಸಿ ಇವತ್ತು ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ದಾನೋ ಆ ವ್ಯಕ್ತಿ ಮತ್ತೆ ಕೋರ್ಟಿಗೆ ಮೊರೆ ಹೋಗ್ತಾನೆ. ನಮ್ಮ ಮೇಲೆ ಬಲಾತ್ಕಾರ ಮಾಡಲಾಗಿದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ, ಇದರ ಅಗತ್ಯತೆ ಇರಲಿಲ್ಲ, ಇಂಥ ಬಲವಂತದ ಕ್ರಮದ ವಿರುದ್ಧ ಕೋರ್ಟು ಕ್ರಮ ಕೈಗೊಳ್ಳಬೇಕು ದಿಲ್ಲಿ ಕೇಂದ್ರ ಸರ್ಕಾರದ ಮೇಲೂ ಹಾಗೂ ದಿಲ್ಲಿ ಪೊಲೀಸರ ಮೇಲೆ ಅಂತ ಮೊಕದ್ದಮೆ. ಮೊದಲು ಪ್ರಕರಣ ಹೋಗಿದ್ದು ಸುಪ್ರೀಂ ಕೋರ್ಟ್ನಲ್ಲಿ. ಜಾಯ್ಮಾಲಾ ಬಾಗ್ಚಿ, ಜಸ್ಟಿಸ್ ಸೂರ್ಯಕಾಂತ್ ಅವರಿದ್ದಂಥ ತ್ರಿಸದಸ್ಯ ಪೀಠದಲ್ಲಿ ಡೋಂಟ್ ವೇಸ್ಟ್ ಅವರ್ ಟೈಮ್ ಅಂತ ನೇರವಾಗಿ ಜಸ್ಟಿಸ್ ಸೂರ್ಯಕಾಂತ್ ಅವರು ತಳ್ಳಿ ಹಾಕಿಬಿಟ್ರು ಈ ಅರ್ಜಿಯನ್ನು. ತ್ವರಿತ ವಿಚಾರಣೆ ಆಗಲಿ ಅಂತ ಇವರ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ. ಯಾವ ಕಾರಣಕ್ಕೆ? ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂಥ ಈ ಪ್ರೊಟೆಸ್ಟ್ ಅಂತ ಏನು ಇವ್ರು ಹೇಳ್ತಾ ಇದ್ದಾರೆ, ಅರಾಜಕತೆ, ಇದ್ರ ಮೇಲೆ ಪೊಲೀಸರ ನಿಯೋಜನೆ ಆಗಬಾರದಂತೆ, ಇವ್ರ ಮೇಲೆ ಹದ್ದಿನ ಕಣ್ಣು ಇಡಬಾರ್ದಂತೆ, ಇವ್ರು ಮಾಡಿಕೊಂಡಂಥ ಸ್ವೇಚ್ಛಾಚಾರಕ್ಕೆ ಅನುಮತಿಯನ್ನು ಕೊಡಬೇಕಂತೆ. ಮೊನ್ನೆ ಮಾಡಿದಂಥ ಏನು ಸಂಸತ್ ಚಲೋ ಪ್ರತಿಭಟನೆ ಇದೆಯಲ್ಲ, ಆ ಸಂದರ್ಭದಲ್ಲಿ ಪೊಲೀಸರು ಇವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯವನ್ನು ಮಾಡಿದ್ದಾರಂತೆ. ಇದರ ಕುರಿತಾಗಿ ನ್ಯಾಯಾಂಗದಲ್ಲಿ ವಿಚಾರಣೆಯಾಗಬೇಕು ಅಂತ ಇವರ ಅರ್ಜಿ. ಎಂಥ ವಿಚಿತ್ರ ನೋಡ್ರಿ, ಕದ್ದವನೇ ಹೋಗಿ ಕಳ್ಳನ ಮೇಲೆ ಕಂಪ್ಲೇಂಟ್ ಕೊಟ್ಟಂಗಿದೆ. ಡೋಂಟ್ ವೇಸ್ಟ್ ಅವರ್ ಟೈಮ್ ಅಂತ ವಾಪಸ್ ಕಳಿಸ್ತಾರೆ. ದಿಲ್ಲಿ ಹೈಕೋರ್ಟಿಗೆ ಬರುತ್ತೆ ಪ್ರಕರಣ. ದಿಲ್ಲಿ ಹೈಕೋರ್ಟ್ನಲ್ಲಿ ಆನರೇಬಲ್ ಚೀಫ್ ಜಸ್ಟಿಸು ದೇವೇಂದ್ರ ಕುಮಾರ್ ಅವರ ಬೆಂಚ್. ದೇವೇಂದ್ರ ಕುಮಾರ್ ಅವರು ಅವ್ರಿಗೇನು ಅನ್ನಿಸ್ತು ಗೊತ್ತಿಲ್ಲ, ಒಬ್ಬೊಬ್ಬರ ಜಸ್ಟಿಸ್ಗಳ ವಿವೇಚನೆಯ ಮೇರೆಗೆ ಆಯಾ ಪ್ರಕರಣಗಳು ಇತ್ಯರ್ಥ ಆಗ್ತವೆ. ಅವರು ಪ್ರಕರಣವನ್ನು ಅಡ್ಮಿಟ್ ಮಾಡ್ಕೋತಾರೆ. ತ್ವರಿತ ವಿಚಾರಣೆಗೋಸ್ಕರ ನೋಟಿಸನ್ನು ಜಾರಿ ಮಾಡ್ತಾರೆ ಕೇಂದ್ರ ಸರ್ಕಾರಕ್ಕೂ ಹಾಗೂ ದಿಲ್ಲಿ ಪೊಲೀಸರಿಗೂ. ವಿಚಾರಣೆಗೆ ನೋಟಿಸನ್ನು ಜಾರಿ ಮಾಡಿ ಇದರ ಕುರಿತಾಗಿ ನಾವು ವಿಚಾರಣೆಯನ್ನು ನಡೆಸ್ತೀವಿ ಅಂತ ಹೇಳ್ತಾರೆ. ಅಲ್ಲಿಗೆ ನ್ಯಾಯಾಂಗದ ವಿಚಾರ ಮುಗೀತು. ಇನ್ನು ಈ ಕಡೆ ಬಂದರೆ ಜಂತರ್ ಮಂತರ್ನಲ್ಲಿ ಯಥಾ ಪ್ರಕಾರ ಅದೇ ರೀತಿಯದಾದಂಥ ವಿದ್ಯಾರ್ಥಿಗಳಲ್ಲದವರ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಇದ್ದಂಥ ಸಮಯ ಇನ್ನಿಲ್ಲದ ಹಾಗೆ ಕೈಯಲ್ಲಿರುವಂಥ ಖಾಲಿ ಪುಕ್ಷಟೆ ಜನರು ಯಥಾ ಪ್ರಕಾರ ಬರ್ತಾ ಇದ್ದಾರೆ. ಒಂದೇ ಒಂದು ಬೆಳವಣಿಗೆ ಏನಪ್ಪ ಅಂತಂದರೆ, ಈಗ ಅವರಿಗೆ ಸಕಲ ರೀತಿಯದಾದಂಥ ಬರ್ಗರ್ಗಳನ್ನಾಗಲಿ ಮತ್ತು ಈ ಪಿಜ್ಜಾಗಳನ್ನು ಇವೆಲ್ಲವನ್ನು ವಿನಿಮಯ ಮಾಡುವಂಥ ಒಂದು ದೊಡ್ಡದಾದಂಥ ವ್ಯವಸ್ಥೆ ಅತ್ಯಂತ ಸಾಂಗೋಪಾಂಗವಾಗಿ ನಡೀತಾ ಇದೆ. ಎಲ್ಲಕ್ಕಿಂತ ವಿಶೇಷತೆ ಏನಪ್ಪ ಅಂತಂದರೆ, ಇದ್ದಕ್ಕಿದ್ದ ಹಾಗೆ ಈ ನೀಚ ಇದನ್ನಲ್ಲ, ಕುತ್ಸಿತ ಬುದ್ಧಿಯ ದೀಪ್ಗೆ, ಆತನಿಗಿಂತ ಹೆಚ್ಚಾಗಿ ಈಗ ಅಶುತೋಷ್ ರಾನ್ಕ ವೇದಿಕೆಯಲ್ಲಿ ಹೆಚ್ಚು ವಿಜೃಂಭಿಸ್ತಾ ಇದ್ದಾನೆ, ಹೇಳಿಕೆಗಳನ್ನು ಆತ ಕೊಡ್ತಾ ಇದ್ದಾನೆ. ನನಗೆ ಭಾಳ ಆಶ್ಚರ್ಯ ಆಗಿದ್ದೇನೆಂದರೆ, ಮೊನ್ನೆ ರಾತ್ರಿ 8 ಗಂಟೆಗೆ ಒಂದು ಪೊಲೀಸರಿಗೆ ಈತ ಷರತ್ತನ್ನು ವಿಧಿಸ್ತಾನೆ. ಷರತ್ತು ಅಂತೀರಾ ಅಥವಾ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾನೋ ಏನು ಹೇಳ್ತೀರಿ ಹೇಳೋದಕ್ಕೆ. ಇನ್ನು 2 ಗಂಟೆ ಒಳಗಾಗಿ ಬಂಧನಕ್ಕೊಳಗಾದಂಥ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಬಿಡುಗಡೆಯಾಗಬೇಕು, ನಮ್ಮ ಚಳವಳಿಕಾರರ ಬಿಡುಗಡೆಯಾಗಬೇಕು, ಇಲ್ಲದೆ ಹೋದರೆ ನಾವು ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನು ಹಾಕ್ತೀವಿ ಅಂತ ಈತ ಮೈಕ್ ಹಿಡ್ಕೊಂಡು ಅನೌನ್ಸ್ ಮಾಡಿಬಿಡ್ತಾನೆ. ಪೊಲೀಸರಿಗೆ ಧಮಕಿ. ಹೆಂಗಿದೆ ಸ್ವಾಮಿ ಇದು ಕತೆ? ಆಶ್ಚರ್ಯವೋ ಅಥವಾ ಪೊಲೀಸರ ಹೆದರಿಕೆಯೋ, ಅಂತೂ ಇಂತೂ ಅಲ್ಲಿ ಬಂಧನಕ್ಕೊಳಗಾದಂಥ ಹುಡುಗರ ಬಿಡುಗಡೆ ಆಗುತ್ತೆ. ಅಂದರೆ ಅವರಿಂದ ಮುಚ್ಚಳಿಕೆ ಬರೆಸ್ಕೊಂಡ್ರು ಅಥವಾ FIR ದಾಖಲು ಮಾಡಿ ಅವರಿಂದನೇ ಜಾಮೀನನ್ನು ಪಡೆದು ಬಿಡುಗಡೆ ಮಾಡಿದರು ಅಥವಾ ಬರೀ ಡಿಟೇನ್ ಮಾಡ್ಕೊಂಡಿದ್ರು, ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ, ಅವರೆಲ್ಲರ ಬಿಡುಗಡೆ ಆಗೋಯಿತು. ಅದಾದಮೇಲೆ ನಿನ್ನೆ ನಡೆದಂಥ ಮತ್ತೊಂದು ಗಲಾಟೆ ಆಯ್ತಲ್ಲ, ನಾನು ಕನಾಟ್ ಪ್ಲೇಸ್ನಲ್ಲಿ ನಡೆದಂಥ ಗಲಾಟೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಈಗ ಭಾಳ ದೊಡ್ಡ ಮಟ್ಟದ ಬೆಳವಣಿಗೆ ಏನಪ್ಪ ಅಂದರೆ, ನಿಹಂಗ್ ಸಿಖ್ ಸಮುದಾಯ ಏನಿದೆಯಲ್ಲ, ಅಂದರೆ ಇವರು ನೀಲಿ ಬಟ್ಟೆಗಳನ್ನು ಹಾಕ್ಕೊಂಡಿರ್ತಾರೆ, ತಲವಾರ್ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ,
ಈ ಖಲಿಸ್ತಾನಿ ಸಂಸ್ಕೃತಿ ಅಂತ ಏನು ಹೇಳ್ತೇವಲ್ಲ, ಇವರು ಅಂದರೆ ನಿಮಗೆ ಬರ್ಬರವಾದಂಥ ಆಲೋಚನೆ, ಆಮೇಲೆ ಆಕ್ರಮಣಕಾರಿ ಧೋರಣೆ, ದೇಶವನ್ನು ಒಡೆಯುವಂಥ ರೀತಿಯಲ್ಲಿ ಅವರ ಮಾತುಕತೆ, ಇದೆಲ್ಲವನ್ನು ಅವರು ಖುಲ್ಲ ಮಾತನಾಡುವಂಥ ಜನ. ಅವರು ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಂತರ್ ಮಂತರ್ನಲ್ಲಿ ಈ ಮಾಧ್ಯಮದವರ ಎದುರಿಗೆ. ಪೊಲೀಸರು ಏನಾದರೂ ಇಲ್ಲಿ ಬಂದು ನಿಂತು ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ಟದ್ದೇ ಆದರೆ ನಮ್ಮ ಕರ್ಪಾಣಗಳು ಸುಮ್ಮನೆ ಇರೋದಿಲ್ಲ ಅಂತ ಒಬ್ಬ ಹೇಳ್ತಾನೆ. ಕರ್ಪಾಣ ಅಂದರೆ ಅವರ ಖಡ್ಗವನ್ನು ಹಾಕ್ಕೊಂಡಿರ್ತಾರಲ್ಲ, ಅದು ಕರ್ಪಾಣ ಅಂತ ಕರೀತಾರೆ. ತಲೆ ಮೇಲಿರೋದು ಅವ್ರದ್ದು ಪಗಡಿ, ನಿಮ್ಗೆ ಗೊತ್ತೇ ಇದೆ. ಈ ಕರ್ಪಾಣರ ಹೈನ ಇದನ್ನು ನಾವು ಪ್ರಯೋಗ ಮಾಡಬೇಕಾಗತ್ತೆ ಅಂತ ಹೇಳ್ತಾನೆ. ನೋಡಿ, ಇಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳಿದಾವಲ್ಲ, ಪ್ರತಿಯೊಂದು ವಿದ್ಯಮಾನಗಳ ಪ್ರತಿಯೊಂದು ಮಾಹಿತಿ ಕೂಡ ಕೇಂದ್ರ ಸರ್ಕಾರಕ್ಕೂ ಇರುತ್ತೆ, ಗೃಹ ಸಚಿವಾಲಯಕ್ಕೂ ಇರುತ್ತೆ, ಇಂಟೆಲಿಜೆನ್ಸ್ ಬ್ಯೂರೋಗೂ ಇರುತ್ತೆ, ದಿಲ್ಲಿ ಪೊಲೀಸರಿಗೂ ಇರುತ್ತೆ. ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದಾರೆ ಅನ್ನುವಂಥ ಸ್ಪಷ್ಟವಾದ ಮಾಹಿತಿ ನನಗೆ ಲಭ್ಯ ಆಗಿದ್ದರಿಂದ ನನಗೆ ನೆಮ್ಮದಿಯಾಗಿದೆ, ನಿರುಮ್ಮಳನಾಗಿದ್ದೇನೆ, ಸಮಾಧಾನದಿಂದ ಇದ್ದೇನೆ. 3 ದಿವಸದಿಂದ ಇದ್ದಂಥ ತಳಮಳವಾಗಲಿ ತಟವಟವಾಗಲಿ ನನ್ನ ಮನಸ್ಸಲ್ಲಿಲ್ಲ. ಏನಪ್ಪ ಅಂದರೆ, ಬೇಕು ಅಂತಲೇ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಕೂಡಿ ಇವರ ಗಲಾಟೆ ಎಷ್ಟಿದೆ ನೋಡೇ ಬಿಡೋಣ, ಏನು ಮಾಡ್ತಾರೆ ಮಾಡಲಿ ಅಂತ ಬಿಟ್ಟಿದ್ದಾರೆ. ಒಂದು, ಎಲ್ಲಿಯೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಆಗಲಿ ಅಥವಾ RAF ಆಗಲಿ ಯಾವುದೇ ಭದ್ರತಾ ಸಿಬ್ಬಂದಿ ಆಗಲಿ ಒಂದೇ ಒಂದು ಹೆಣ ಬೀಳಲ್ಲದ ಹಾಗೆ ನೋಡ್ಕೋಬೇಕು. ಒಂದು ಹೆಣ ಕೂಡ ಬೀಳಬಾರ್ದು. ಇದನ್ನು ಇಟ್ಟುಕೊಂಡು ಗೋಲಿಬಾರ್ ಅಂಥೇಳಿ ಇವರು ಇಡೀ ವರ್ಷ ಆಟ ಆಡುವಂಥ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಇವರಿಗೆ ನೀಡಲಾಗಿದೆ. ಹೀಗಾಗಿ ಪೊಲೀಸರು ಅಸಹಾಯಕರಾಗಿ ನಿಂತ ಹಾಗೆ ನಮ್ಗೆ ಕಾಣುತ್ತೆ. ಯಾವಾಗಲೂ ಪೊಲೀಸರ ದರ್ಪ, ಪೊಲೀಸರ ದಬ್ಬಾಳಿಕೆ, ಪೊಲೀಸರ ಧ್ವನಿ, ಅವರ 3rd ಡಿಗ್ರಿ ಟ್ರೀಟ್ಮೆಂಟ್ ಏನು ಎಲ್ಲವೂ ಗೊತ್ತಿರುವಂಥವ್ರನ್ನ ನಾವು ನೋಡಿದಂಥ ವಿಚಾರಗಳು. ಎಂಥ ರೌಡಿ ಆದರೂ ಕೂಡ ಪೊಲೀಸರ ಎದುರಿಗೆ ಬಂದಾಗ ಆತ ಮಾಡ್ಕೋತಾನೆ. ಯಾಕೆಂದರೆ ಒಳಗೆ ಬ್ಯಾರಕ್ಕಲ್ಲಿ ಕರ್ಕೊಂಡು ಹೋದಾಗ ಏನು ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಫೋನ್ಗಳು ರಿಂಗ್ ಆಗ್ತಾನೆ ಇರ್ತವೆ. ಫೋನ್ ಬೇಡ ಅಂತಂದರೆ ಸ್ವಿಚ್ ಆಫ್ ಆಗ್ತವೆ, ನೋ ರಿಪ್ಲೈ ಬರ್ತವೆ, ನೋ ಸರ್ ಅಂತ ಆಮೇಲೆ ಸೆಲ್ಯೂಟ್ ಹೊಡೆದು ಸುಮ್ಮನೆ ಆಗೋದು ಅವ್ರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇಷ್ಟೆಲ್ಲ ಅಭಿಜಿದ್ದಿಕ್ಕೆ ಗಲಾಟೆ ಮಾಡಿದರೂ ಕೂಡ ಅವರು ಸಹಿಸಿಕೊಂಡಿದ್ದಾರಲ್ಲ, ಅದಕ್ಕೆ ನಿಜಕ್ಕೂ ಹೇಳ್ತೇನೆ, ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ಅಂತ ಅನ್ನಬೇಕು. ನನಗೆ ದಿಲ್ಲಿಯಿಂದ ಒಂದು 2-3 ಕರೆಗಳು ಬಂದವು. ನಾನು ಒಂದು 2-3 ಕರೆ ಮಾಡಿದ್ದೆ, ಹೇಗಿದೆ ಸ್ಥಿತಿ ಅಂತ ಕೇಳುವಂಥ ಒಂದು ಜಿಜ್ಞಾಸೆ. ಮತ್ತೊಂದು ಕಡೆ ನನಗಿದ್ದಂಥ ಆತಂಕ, ಏಕೆಂದರೆ ನರೇಂದ್ರ ಮೋದಿ ಅಮಿತ್ ಶಾಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರಲ್ಲ, ಅದು ಸಂಸತ್ ಅಧಿವೇಶನ ನಡೀತಾ ಇರುವ ಸಂದರ್ಭದಲ್ಲಿ ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಅಂತ ಒಬ್ಬ ವ್ಯಕ್ತಿ ಸಹಿಸ್ಕೋತಾನೆ? ಅಸಹಾಯಕರಾಗಿಬಿಟ್ಟಿದ್ದಾರೆ ನರೇಂದ್ರ ಮೋದಿ ಅಮಿತ್ ಶಾ. ಇಷ್ಟೆಲ್ಲ ವರ್ಷ ಹೋರಾಟ ಮಾಡಿದ್ದಾರೆ, ಯಾಕೆ ಹಿಂಗಾಯಿತು? ಇದು ಸ್ವಾಭಾವಿಕವಾಗಿ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 12ರವರೆಗೂ ನಾವು ಸುದ್ದಿಯನ್ನು ಬಿಟ್ಟು ಬೇರೆ ಯಾವುದೇ ವಿಚಾರಗಳು ನಮ್ಮ ತಲೆಯಲ್ಲಿ ಬರೋದೇ ಇಲ್ಲ. 7 ಗಂಟೆ ವಿಡಿಯೋ ಏನಾಗಬೇಕು, 2 ಗಂಟೆ ಯಾವ ಸುದ್ದಿ ಕೊಡಬೇಕು, ಏನು ಅಪ್ಡೇಟ್ಸ್ ಆಗಿದೆ, ದಾರಿ ತಪ್ಪಲಾರ್ದಾಗಿ ಸುದ್ದಿಯನ್ನು ದಾರಿಗೆ ತೆಗೆದುಕೊಂಡು ಬರೋದು ಹೇಗೆ, ಯಾವುದಕ್ಕೆ ಆದ್ಯತೆ, ಇದರಲ್ಲೇ ಇರ್ತೀವಿ ನಾವು. ನಮ್ಮ ಪೇಜಾವರ ಮಠದ ಶ್ರೀಗಳು ಈಗ ಅಲ್ಲಿ ಚಾತುರ್ಮಾಸ ಕೂಡ್ತಾ ಇದ್ದಾರೆ ದಿಲ್ಲಿಯಲ್ಲಿ. ಅಲ್ಲಿ ಸಂಬಂಧಪಟ್ಟ ಹಾಗೆ ಫೋನ್ನಲ್ಲಿ ಮಾತಾಡ್ತಾ ಇದ್ದೆ, ವಿನಿಮಯ ಆಗ್ತಾಯಿತ್ತು, ಉಪನ್ಯಾಸದ ಬಗ್ಗೆ ಮಾತಾಡ್ತಾ ಇದ್ದೆ. ಅಲ್ಲಿಯ ಜನರನ್ನು ಮಾತಾಡಿಸಿದ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಇಂಥದ್ದೊಂದು ಗಲಾಟೆ ಆಗ್ತಾ ಇದೆ ಅಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ. ಮೊನ್ನೆ ಒಂದು ದಿವಸ ಸ್ವಲ್ಪ ತೊಂದರೆ ಆಯಿತು ಜನರಿಗೆ, ಅದನ್ನು ಬಿಟ್ಟರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ. ಬದುಕು ನಡೀತಾ ಇದ್ದಾವೆ, ಎಲ್ಲ ಸ್ಕೂಲ್ಗಳು ನಡೀತಾ ಇದ್ದಾವೆ, ಬ್ಯಾಂಕ್ ನಡೀತಾ ಇದ್ದಾವೆ. ಜನ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇಲ್ಲ. ಹಾಗಾದರೆ ಚರ್ಚೆ ಆಗ್ತಾ ಇರೋದೆಲ್ಲಿ? ಚರ್ಚೆ ಆಗ್ತಾ ಇರೋದು ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ. ಇದು ನರೇಂದ್ರ ಮೋದಿ ಅವರಿಗೆ ಉಲ್ಟಾ ಆಗೋದಿಲ್ವಾ? ಸ್ವಾಭಾವಿಕವಾಗಿ ಕೇಳಿದಂಥ ಪ್ರಶ್ನೆ. ಯಾಕಂದರೆ ಪ್ರೊಪಗ್ಯಾಂಡಾ, ನರೇಟಿವ್ ಎರಡೂ ಕೂಡ ಹವಿಸ್ಸುಗಳು. ಏನು ತೊಂದರೆ ಆಗೋದಿಲ್ವಾ? ನರೇಟಿವ್ ಮತ್ತು ಪ್ರೊಪಗ್ಯಾಂಡಾ ಮೇಲೆ ಅವರು ರಾಜಕಾರಣವನ್ನು ಮಾಡಬೇಕಾಗಿದ್ದರೆ ಅವ್ರು ರ್ಯಾಲಿಗಳನ್ನೇ ಮಾಡಬೇಕಾಗಿರಲಿಲ್ಲ. ಒಂದು ಉದಾಹರಣೆ, ಭಾಳ ಚೆನ್ನಾಗಿರೋ ಉದಾಹರಣೆ ನಿಮ್ಗೆ ಹೇಳ್ಬಿಡ್ತೇನೆ. ಏನಂದರೆ, ಪಶ್ಚಿಮ ಬಂಗಾಳದಲ್ಲಿ 5 ವರ್ಷಗಳಿಂದ ನಾವು ದಬ್ಬಾಳಿಕೆ ನೋಡ್ಕೊಂಬಂದ್ವಿ. ಪ್ರತಿ ಬಾರಿ ವಿಡಿಯೋ ಮಾಡುವಾಗಲೂ ನಮ್ಮನ್ನು ಕಾಡ್ತಾ ಇದ್ದಂಥ ಒಂದೇ ಒಂದು ಪ್ರಶ್ನೆ ಏನಂದರೆ, ಇಷ್ಟೆಲ್ಲ ತೊಂದರೆ ಕೊಟ್ಟರು ಕೂಡ, ಮಮತಾ ಬೇಗಂ ಇಷ್ಟೆಲ್ಲ ಧಿಕ್ಕಾರಗಳನ್ನು ಮಾಡಿದರೂ ಕೂಡ, ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೊಡೆದು, CBIನವ್ರು ಹೊಡೆದು, ರೇಪ್ ಕೇಸ್ಗಳಾಯಿತು, ಸಂದೇಶ್ ಖಾಲಿ ಪ್ರಕರಣ ಆಯಿತು, ಯಾವುದು ಆಗಲಿಲ್ಲ, ಎಲ್ಲ ಆಯಿತು. ಇಷ್ಟೆಲ್ಲ ಆದರೂ ಕೂಡ ರಾಷ್ಟ್ರಪತಿ ಆಡಳಿತವನ್ನು ಯಾಕೆ ಹಾಕಲಿಲ್ಲ ಅಮಿತ್ ಶಾ ಗೃಹ ಸಚಿವ? ನರೇಂದ್ರ ಮೋದಿ ಯಾಕೆ ಒಂದು ಪತ್ರವನ್ನು ಬರೆದುಕೊಳ್ಳಲಿಲ್ಲ, ಶಿಫಾರಸು ಮಾಡಲಿಲ್ಲ?
ಅಂದರೆ ಮುಂದೊಂದು ದಿನ ಪ್ರಜಾಸತ್ತಾತ್ಮಕವಾಗಿ ಆಕೆಯನ್ನು ಹೇಗೆ ಮೂಲೆಗುಂಪು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ದೂರಗಾಮಿ ಚಿತ್ರಣ ಅವರ ಕಣ್ಣಿಗೆ ಇತ್ತು. ಆದ್ದರಿಂದ ಅವರು ಈ ರೀತಿಯಾಗಿ ಅದಕ್ಕಾಗಿ ಸಾವಧಾನದಿಂದ ಕಾದರು. ಆದರೆ ಒಂದಾಗತ್ತೆ, ಏನಪ್ಪ ಅಂತಂದರೆ ಅಭಿಜಿತ್ ದೀಪ್ಕೆ ಥರದವರೆಲ್ಲ ಈ ರೀತಿ ಮಾಡಿದ ಸಂದರ್ಭದಲ್ಲಿ ನಾನು ನಿನ್ನೆ ಒಂದು ಶ್ಲೋಕವನ್ನು ಹೇಳಿದೆ, ಸುಂದರಕಾಂಡದ ಶ್ಲೋಕವನ್ನು ಹೇಳಿದೆ. ಬೆಂಕಿ ಹತ್ತಿಕೊಂಡ ಸಂದರ್ಭದಲ್ಲಿ ಅದನ್ನು ನಂದಿಸಬೇಕು, ಇಲ್ಲದೆ ಹೋದರೆ ದಾವಾನಲವಾಗತ್ತೆ ಅಂತ. ಹೀಗೆ ಬಿಡುವುದರಿಂದ ನಿಹಂಗಗಳು ಸೇರಿಕೊಂಡ್ರು, ರೈತರು ಸೇರಿಕೊಂಡ್ರು, ರಾಜಕಾರಣಿಗಳ ಲಾಭ ಪಡೆದ್ರು. ಅನಗತ್ಯವಾಗಿ ನರೇಂದ್ರ ಮೋದಿ ಅಮಿತ್ ಶಾ ಅವರಿಗೆ ಕಿರುಕುಳ ಅಲ್ವಾ ಇದು? ಅವರಿಗೆ ಇನ್ನಿಲ್ಲದ ಹಾಗೆ ಇದು ಹಿಂಸೆ, ಚಿತ್ರಹಿಂಸೆ ಅಲ್ವಾ? ಅದಕ್ಕೊಂದು ಉತ್ತರ ಇದೆ. ಏನು ಉತ್ತರ ಅಂದರೆ, ನರೇಂದ್ರ ಮೋದಿ 2001ರಿಂದ ಇಲ್ಲಿಯವರೆಗೂ ಯಾವತ್ತೂ ನೆಮ್ಮದಿಯಿಂದ ಆಡಳಿತ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿಯಾದ 3 ತಿಂಗಳಲ್ಲಿ ಗೋಧ್ರಾ ಹತ್ಯಾಕಾಂಡ ಆಗತ್ತೆ. ಗೋಧ್ರಾ ಹತ್ಯಾಕಾಂಡ ಅದಕ್ಕೂ ಮುಗಿಯೋದಿಲ್ಲ ಕೆಲಸ. ಗೋಧ್ರಾ ಹತ್ಯಾಕಾಂಡದ ಕುರಿತಾಗಿ 2004ರಲ್ಲಿ ಬಂದಂಥ ಸೋನಿಯಾ ಗಾಂಧಿ ಸರ್ಕಾರ ನಿರಂತರವಾಗಿ ಅವರಿಗೆ ಚಿತ್ರಹಿಂಸೆ ಕೊಡುತ್ತೆ. ಆಲ್ಮೋಸ್ಟ್ ಸೊಹರಾಬುದ್ದೀನ್ ಕೇಸಿಂದ ಹಿಡಿದು ಎಲ್ಲ ಕೇಸ್ಗಳನ್ನ ಅಮಿತ್ ಶಾ ಮೇಲೆ ಹಾಕಲಾಗತ್ತೆ, ಗಡೀಪಾರು ಮಾಡಲಾಗತ್ತೆ. SITಯನ್ನು ಹಾಕಿ ನರೇಂದ್ರ ಮೋದಿ 2 ದಿವಸಕ್ಕೆ ಒಂದ್ಸಲ ವಿಚಾರಣೆಗೆ ಹಾಜರಾಗುವ ಹಾಗೆ ಮಾಡಲಾಗತ್ತೆ. ಪ್ರತಿ ದಿವಸ ಅವರ ವಿರುದ್ಧ ಪ್ರೊಪಗಾಂಡ ಶುರುವಾಗತ್ತೆ. ಅಲ್ಲಿಂದ ಇಲ್ಲಿಯವರೆಗೂ ನರೇಂದ್ರ ಮೋದಿಯವರು ನೆಮ್ಮದಿಯಾಗಿ ರಾಜಕಾರಣ ಮಾಡಿದ ಒಂದೇ ಒಂದು ದಿವಸ ಇಲ್ಲ, ಮತ್ತು ಇದು ಅವರ ನೆಮ್ಮದಿಯನ್ನು ಕೆಡಿಸುವುದಿಲ್ಲ. ಇಂಥ ವಿಚಾರ ನೋಡ್ರಿ, ನನಗೆ ಭಾಳ ಖುಷಿಯಾಗಿದ್ದದೆ. ಅವರ ಯಾವುದಾದ್ರೂ ಸಂಸತ್ ಅಧಿವೇಶನ ನಿರುಮ್ಮಳವಾಗಿ ಸಂಪೂರ್ಣವಾಗಿ ಯಾವುದೇ ತೊಂದರೆ ಇಲ್ಲದೆ ಸರಾಗವಾಗಿ ನಡೆದಂಥ ಒಂದು ಅಧಿವೇಶನ ನನಗೆ ಹೇಳಿ. ಈ ಸಲದ್ದು ಮುಂಗಾರು ಅಧಿವೇಶನವನ್ನು ಬಿಟ್ಟುಬಿಡ್ರಿ, ಇದ್ರ ಹಿಂದಿದ್ದಂಥ ಅಧಿವೇಶನವನ್ನು ನೋಡ್ರಿ, ಅದರ ಹಿಂದಿನ ಅಧಿವೇಶನ ನೋಡ್ರಿ. ನಾನು ವಿಡಿಯೋ ಮಾಡ್ತಾ 6 ವರ್ಷ ಆಗಿದೆ ಸ್ವಾಮಿ, 7ನೇ ವರ್ಷ ಇದು. 7 ವರ್ಷದಲ್ಲಿ ಒಂದೇ ಒಂದು ಸಂಸತ್ ಕಲಾಪದ ಬಗ್ಗೆ ಈ ನರೇಂದ್ರ ಮೋದಿಯವರಿಗೆ ವಿಪಕ್ಷಗಳು ಸಹಕಾರವನ್ನು ನೀಡಿದ್ವು ಅನ್ನುವಂಥ ಒಂದು ಪ್ರಕರಣ ಇಲ್ಲವೇ ಇಲ್ಲ. ಆಮೇಲೆ ಪ್ರತಿ ಬಾರಿಯೂ ಅವ್ರ ಮೇಲೆ ಗೂಬೆ ಕೂರಿಸುವಂಥ ಒಂದು ಪ್ರಕರಣವನ್ನು ಹುಡ್ಕೊಂಬರಲಾಗತ್ತೆ. ಹಾಗಾದರೆ ಇವರೆಲ್ಲ ಈಗ ನಡೀತಾ ಇರುವ ಸರ್ಕಸ್ ಏನಿದು? ಇವತ್ತು ತುಂಬ ಸಾವಧಾನವಾಗಿ ಮತ್ತು ನಿಮ್ಮನ್ನು ನಿಶ್ಚಿಂತೆಗೊಳಿಸಲಿಕ್ಕಾಗಿ, ನಿಮ್ಮ ಸಾಂತ್ವನಕ್ಕಾಗಿ, ನಿಮ್ಮ ಸೋದರನಾಗಿ, ನಿಮ್ಮ ಮಗನಾಗಿ ಈ ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ. ಒಬ್ಬ ಪತ್ರಕರ್ತನಾಗಿ ಅಥವಾ ವಿಶ್ಲೇಷಕನಾಗಿ ಮಾತಾಡ್ತಾ ಇಲ್ಲ. ರಾಹುಲ್ ಗಾಂಧಿ ನೆಲದ ಮೇಲೆ ಬಿದ್ದು ಹೊರಳಾಡಿದರು. ಎಲ್ಲಿ? ಪ್ರಧಾನಮಂತ್ರಿ ನಿವಾಸದ ಮುಂದೆ. ಏನಿದು ಸೆಕ್ಯೂರಿಟಿ ಪ್ರಶ್ನೆ? ನರೇಂದ್ರ ಮೋದಿ ನೆಮ್ಮದಿಯಾಗಿ ಅಲ್ಲಿ ಕಲಾಪ ನಡೆಸ್ತಾಯಿದ್ರು. ಸಂಸತ್ನಲ್ಲಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ರು, ಅಥವಾ ಮನೆ ಒಳಗಿದ್ರು, ಮನೆ ಒಳಗೆ ಆರಾಮಾಗಿದ್ದರು. ಅಮಿತ್ ಶಾ ಅವರು IBಯಿಂದ ರಿಪೋರ್ಟ್ ತೊಗೋತಾಯಿದ್ರು, ಮಾಡಬೇಕಾದಂಥ ಫೈಲ್ಗಳು ರೆಡಿ ಮಾಡಿಸ್ತಾಯಿದ್ರು. ನೋಡಿ, ಈ ಬಾರಿ ಸಂಸತ್ ಅಧಿವೇಶನದ 2/3 ಮೆಜಾರಿಟಿಯ ಬಗ್ಗೆ ಎಲ್ಲಿಯಾದರೂ ಚರ್ಚೆ ಆಗ್ತಾ ಇದೆಯಾ? ಎಲ್ಲಿಯೂ ಚರ್ಚೆ ಆಗ್ತಾ ಇಲ್ಲ. ನರೇಂದ್ರ ಮೋದಿಯವರು ಅಲ್ಲಿಂದ TMC ಅವ್ರನ್ನ ಒಕ್ಕಲೆಬ್ಬಿಸ್ಕೊಂಬಂದದ್ದು, ಅಥವಾ 6 ಜನ ಇನ್ನೊಂದು ಯಾವ ಪಕ್ಷ ಅಲ್ಲಿಂದ ಎತ್ಕೊಂಬಂದದ್ದು, ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯರು ಕಿತ್ಕೊಂಬಂದದ್ದು, ಉದ್ಧವ್ ಠಾಕ್ರೆ 6 ಜನ MP ಗಳು ಬಂದದ್ದು ಎಲ್ಲಿಯಾದರೂ ಸುದ್ದಿ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಅಂದರೆ ಎಲ್ಲ ರಾಜಕಾರಣಿಗಳ ಮೇಲೆ ಬಲೆಯನ್ನು ಬೀಸಿದ್ದಾರೆ ನರೇಂದ್ರ ಮೋದಿಯವರು. ಅವರಿಗೆ ಗೊತ್ತಾಗಲಾರದ ಹಾಗೆ ಅವ್ರನ್ನ ಬೇರೆ ವಿಷಯದ ಕಡೆಗೆ ಕಳಿಸಿ. ಉದ್ಧವ್ ಠಾಕ್ರೆ ಎಲ್ಲಿದ್ದಾನೆ ಸ್ವಾಮಿ? ಜಂತರ್ ಮಂತರ್ನಲ್ಲಿ ಕೂತು ಪೋಡಿಯಂ ಮುಂದೆ ಭಾಷಣ ಮಾಡ್ತಾ ಇದ್ದಾನೆ ರೀ. ಜಂತರ್ ಮಂತರದಲ್ಲಿ ಏನಾದರೂ ಅವನಿಗೇನು ಲಾಭ? ಮಹಾರಾಷ್ಟ್ರದಲ್ಲಿ ಅವ್ನಿಗೆ ಯಾವ ರೀತಿ ಅನುಕೂಲ ಆಗತ್ತೆ ಹೇಳಿ? 5 ಪೈಸೆಯ ಲಾಭ ಇಲ್ಲ. ಹೋಗಲಿ, ನರೇಂದ್ರ ಮೋದಿ ಅವ್ರನ್ನ ಇಂಥನ ಭಾಷಣದಿಂದ ಕೆಳಗಿಳಿಸ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ನೆಲದ ಮೇಲೆ ಹೊರಳಾಡಿದರು, ಡಿಟೇನ್ ಮಾಡಲಾಯಿತು, ಬಿಡುಗಡೆ ಮಾಡಲಾಯಿತು. ದೇಶಾದ್ಯಂತ ಕಾಂಗ್ರೆಸ್ನವ್ರು ಹಿಂಗೆ ಮಾಡಿಬಿಟ್ರು, ಕಾಂಗ್ರೆಸ್ನವರು ಕೂಡ ಜಿರಳೆಗಳ ಜೊತೆ ಇಳಿದ್ರು. ಇನ್ನೇನು ನರೇಂದ್ರ ಮೋದಿ ಕತೆ ಅಂತ ನಾವು ಮಾತಾಡಿದ್ವಿ. ಏನಾದರೂ ರಾಜಕಾರಣದಲ್ಲಿ ಅದರಿಂದ ಅವರಿಗೆ ಲಾಭ ಆಗತ್ತಾ? ಅಲ್ಟಿಮೇಟ್ಲಿ ರಾಜಕಾರಣ ಅನ್ನೋದು ಲಾಭವನ್ನು ಮಾಡಿಕೊಳ್ಳೋದು. ಯಾವ ರೀತಿ? ಚುನಾವಣೆಯಲ್ಲಿ ಗೆಲುವನ್ನು ಪಡೆಯಬೇಕು. ಈಗ ರಾಹುಲ್ ಗಾಂಧಿ ನೆಲದ ಮೇಲೆ ಬಿದ್ದು ಹೊರಳಾಡಿದರೆ ಪಂಜಾಬದಲ್ಲಿ ಓಟ್ಗಳು ಬರಬೇಕು, ಇಲ್ಲ ಉತ್ತರ ಪ್ರದೇಶದಲ್ಲಿ ಓಟ್ ಬರಬೇಕು, ಇಲ್ಲ ಉತ್ತರಾಖಂಡದಲ್ಲಿ ಓಟ್ ಬರಬೇಕು, ಇಲ್ಲ ಗೋವಾದಲ್ಲಿ ಓಟ್ ಬರಬೇಕು. ಬರ್ತಾವೇನ್ರಿ? ಬರೋದಿಲ್ಲ. ಹಾಗಾದರೆ ಇವನ ಕಥೆಯನ್ನು ಅಭಿಜಿತ್ ದೀಪ್ಕೆಯ ಮೈ ತುಂಬ ಕೇಸುಗಳು ಬೀಳುತ್ತವೆ. ಎಲ್ಲಿವರೆಗೂ ಕೇಸ್ ಹಾಕೋದಿಲ್ಲ ಅಂದರೆ ಜನರ ಮನಸ್ಸಿನಿಂದ ಇದು ಬಾಡುವವರೆಗೂ ಆತನನ್ನು ಏನೂ ಮಾಡುವುದಿಲ್ಲ, ಹೀಗೇ ಓಡಾಡಿಕೊಂಡು ಇರ್ತಾನವನು. ಅದಾದ ಮೇಲೆ ಶರ್ಜಿಲ್ ಇಮಾಮ್ ಇವತ್ತು ಯಾವ ರೀತಿ ಜೈಲಿನಲ್ಲಿದ್ದಾನೋ ಅದೇ ರೀತಿಯ ಸ್ಥಿತಿ ತನಗೂ ಬರುತ್ತೆ. ಅದರ ಬಗ್ಗೆ ಅನುಮಾನವನ್ನು ಇಟ್ಟುಕೊಳ್ಳೋದು ಬೇಕಾಗಿಲ್ಲ. ಹಾಗಾದರೆ ಉಳಿದ ಪಕ್ಷದ ಕಥೆ ಏನು ಸ್ವಾಮಿ? ಉಳಿದ ಪಕ್ಷದವರು ಈತನ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹೆಣದಂಥ ಬಲೆಯಲ್ಲಿ ಸಿಲುಕಿ ಸಂಪೂರ್ಣವಾಗಿ ಕಾಕ್ರೋಚ್ಗಳ
ಹಾವಳಿಯ ಮಧ್ಯೆ ನಡೀತಾ ಇರುವ ವಿದ್ಯಮಾನಗಳನ್ನು ಮರೆತಿದ್ದಾರೆ. ಈ ಕಡೆ ಸಂಸತ್ತಿನಲ್ಲಿ ಯಾವ್ಯಾವ ಬಿಲ್ಗಳನ್ನು ಪಾಸ್ ಮಾಡಿಸ್ಬೇಕೋ ಆಗಸ್ಟ್ 13ರ ಒಳಗೆ ಅದರ ತಯಾರಿಯನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಭಾಯ್ ಮಾಡ್ತಾ ಇದ್ದಾರೆ. ಅಮಿತ್ ಭಾಯ್ ಅನಿಲ್ ಚಂದ್ರ ಶಾ ಮಾಡ್ತಾ ಇದ್ದಾರೆ. ಯಥಾ ಪ್ರಕಾರ ಆಗಸ್ಟ್ 13ಕ್ಕೆ ಎಲ್ಲ ಬಿಲ್ಲುಗಳು ಪಾಸ್ ಆಗಿರ್ತವೆ. ಹಾಗಾದರೆ ಇವರೆಲ್ಲ ಏನು ಮಾಡ್ತಾರೆ? ವಿಪಕ್ಷದವರು ಈ ರೀತಿ ಬೀದಿಯಲ್ಲಿ ಹೋರಾಟ ಮಾಡಿ, ಅಲ್ಲಿ ಲಾಠಿ ಚಾರ್ಜ್ ಆಯ್ತಂತೆ, ಇಲ್ಲಿ ದಬ್ಬಾಳಿಕೆ ಆಯ್ತಂತೆ, ಇಲ್ಲಿ ಹೊಡೆದ್ರಂತೆ, ಅಲ್ಲಿ ಬಡದ್ರಂತೆ ಅನ್ನುವಂಥ ಪ್ರತಿ ದಿವಸ ಇದೇ ಗೋಜಲಿನ ಮಧ್ಯೆ, ಗೊಂದಲದ ಮಧ್ಯೆ ವಿಲಿ 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 ಒದ್ದಾಡಿ ಕೊನೆಗೆ ಸೋತು ಸುಣ್ಣವಾದ ಸಂದರ್ಭದಲ್ಲಿ ಇವರು ಸಂಸತ್ತಿಗೆ ಬಂದು ಕೂತ್ಕೋತಾರೆ. ಅಷ್ಟೊತ್ತಿಗೆ ಬಿಲ್ಲಿನ ಕತೆ ಮುಗಿದು ಹೋಗಿರುತ್ತೆ. ಹಾಗಾದರೆ ನಾವು ಯಾಕಿಷ್ಟು ಆತಂಕ ಪಡ್ತಾ ಇದ್ದೀವಿ? ಯಾಕೆಂದರೆ ನಮಗೆ ನರೇಂದ್ರ ಮೋದಿಯವರ ಬಗ್ಗೆ ಕಕ್ಕುಲತೆ ಇದೆ, ಅಂತಃಕರಣವಿದೆ. ಈ ಮನುಷ್ಯನಿಗೆ ತೊಂದರೆ ಆಗ್ತಾ ಇದೆಯಲ್ಲ ಅಂತ ನೋವಿದೆ, ವೇದನೆ ಇದೆ. ಅದಕ್ಕಾಗಿ ನಾವು ಇಷ್ಟೆಲ್ಲ ಪರಿತಪಿಸ್ತಾ ಇರ್ತೀವಿ. ಅದನ್ನು ಬಿಟ್ಟರೆ ಅಗ್ನಿದಿವ್ಯದಿಂದ ಎದ್ದು ಬಂದವರು ಇವರು. ಇಂಥ 1000 ಸತ್ತು ಪರೀಕ್ಷೆಗಳನ್ನು ನೋಡಿಬಿಟ್ಟಂಥವ್ರು. ನಮ್ಮ ತಟವಟ ಇದೆಯಲ್ಲ, ಆ ತಟವಟ ನಮ್ಮಿಂದ ಮಾತಾಡಿಸುತ್ತೆ. ಹೌದಾ ಅಲ್ವಾ? ದಯವಿಟ್ಟು ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯ. ನಮಸ್ಕಾರ.